ಅಯ್ಯೋ ಹೆವಿ ಟ್ರಾಫಿಕ್ಕು. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವಾಗ ಹೋಗ್ತಿದ್ದೀನಿ ಬೆಂಗಳೂರು ಟು ಮಂಗಳೂರು ಅಂತ. ಆಲ್ರೆಡಿ ಹೇಳಿದ್ದೀನಿ ಮಾನ್ಸೂನ್ ರೈಡ್ ಅಂತ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ ಬೆಂಗಳೂರು ಟು ಮಂಗಳೂರು. ಆಲ್ರೆಡಿ ಲೇಟ್ ಆಗಿದೆ, ಯಾಕಂದರೆ ಸ್ವಲ್ಪ ವರ್ಕ್ ಇತ್ತು. ಅದಕ್ಕಾಗಿ ವರ್ಕ್ ಇದ್ದ ಕಾರಣ ಏನು ಮಾಡೋಕ್ಕಾಗಲ್ಲ. ಇವಾಗ ಎಕ್ಸಾಕ್ಟಾಗಿ 11:30 12 ಗಂಟೆ ಆಗ್ತಾ ಇದೆ ಮಧ್ಯಾಹ್ನ. ತುಂಬ ಲೇಟ್ ಆಯಿತು. ನಾನು ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ್ದೆ, ಕೆಲಸ ಇದ್ದ ಕಾರಣ ಡಿಲೇ ಆಯಿತು. ಆದಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅರ್ಜೆಂಟಲ್ಲಿ ಗೋಪ್ರೋ ಸರಿಯಾಗಿ ಫಿಟ್ ಮಾಡಿದ್ದೀನಿ ಇಲ್ಲ ಅಂತ ಗೊತ್ತಿಲ್ಲ. ಏನಾಗಿದೆ ಅಂತ ನೋಡಬೇಕಾಗುತ್ತೆ. ನಾನು ಹೇಳಿದ್ದೆ ಸ್ಟ್ಯಾಂಡ್ ಅಂತ ಇದೆ, ಅದು ಸ್ಟ್ಯಾಂಡು. ಇಷ್ಟು ಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನಾನು 10:30 ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ತುಂಬ ಲೇಟ್ ಆಯಿತು. 11:30 12 ಗಂಟೆ ಆಗ್ತಾ ಇದೆ ಹತ್ರ. ಅಯ್ಯೋ ಹೆವಿ ಟ್ರಾಫಿಕ್ಕು. ಮಿಸ್ ಮಾಡಿಕೊಂಡೆ, ಬೆಳಿಗ್ಗೆನೇ ಹೋಗಬೇಕಿತ್ತು. ಎಷ್ಟು ಟ್ರಾಫಿಕ್ ಇತ್ತಂದರೆ ಯಪ್ಪ, ತುಂಬ ಟ್ರಾಫಿಕ್ ಇತ್ತು. ನಾನು ಬೆಳಿಗ್ಗಾದರೂ ಹೊರಡಬೇಕಿತ್ತು, ಯಾಕಂದರೆ ಬೆಳಿಗ್ಗೆ ಅಷ್ಟು ಟ್ರಾಫಿಕ್ ಇರಲ್ಲ. ಇವಾಗ ಹೋಗ್ತಾ ಇದ್ದೀನಿ ಊರಿಗೆ. ನಾನು ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿದ್ದೆ ಒಂದು 5 o'clock, ಅಂದರೆ ಬೆಳಿಗ್ಗೆ 5 ಗಂಟೆಗೆ. ಆದರೆ ಕೆಲಸದ ಒತ್ತಡದಿಂದ ಇವಾಗ ಹೋಗ್ತಿದ್ದೀನಿ. 12 ಗಂಟೆ ಆಗ್ತಾಯಿದೆ. 12 ಗಂಟೆ ಕಳೀತು. ಅವಾಗ ಹೋದರೆ ಎಕ್ಸಾಕ್ಟಾಗಿ ಊರಿಗೆ 4 ಗಂಟೆ ಮುಟ್ಟಿದ್ದೆ. 4 ಗಂಟೆ ಅಲ್ಲ, ಬೇಗನೆ ಒಂದು ಮಧ್ಯಾಹ್ನ ಮುಟ್ತಿದ್ದೆ ಬೆಳಿಗ್ಗೆ 4 ಗಂಟೆ ಹೋಗಿದ್ದರೆ. ಇವಾಗಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಹೈವೇಲಿ ಎಷ್ಟು ದೊಡ್ಡ ಹಳ್ಳ. ಮ್ಯಾಪ್ ಚೇಂಜ್ ಮಾಡೋಣ. ಇವಾಗ ನಾನು ಮನೆಗೆ ಹೋಗಲ್ಲ, ಚಿಕ್ಕವನ ಮನೆಗೆ ಹೋಗ್ತೀನಿ. ಯಾಕಂದರೆ ನೈಟು ರೈಡು ಅಷ್ಟು ಸೇಫ್ ಅಲ್ಲ ನನ್ನ ಪ್ರಕಾರ.
ಅದು ಬೇರೆ ಮಾನ್ಸೂನ್ ರೈಡು, ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ನೈಟಲ್ಲಿ. ಘಾಟ್ ಸೆಕ್ಷನಲ್ಲಿ ಮಳೆ ಬಂದರೆ ಕಷ್ಟ ರೈಡ್ ಮಾಡೋಕ್ಕೆ. ಅದು ಬೇರೆ ಸೋಲೋ ರೈಡ್ ಮಾಡ್ತಾಯಿದ್ದೆ ನೀವು, ಅದಕ್ಕಾಗಿ ಮೂಡಿಗೆರೆ, ಚಿಕ್ಕಮಗಳೂರು ಮೂಡಿಗೆರೆ ಪಾಯಿಂಟ್ ನನ್ನದು. ಹೋಗ್ಬೋದಿತ್ತು ಊರಿಗೆ, ತುಂಬ ಲೇಟ್ ಆಗುತ್ತೆ. ನಾನು ಒಮ್ಮೆಲೆ ಇಡಲ್ಲ, ಯಾಕಂದರೆ ಒಮ್ಮೆಲೆ ಬ್ರೇಕ್ ಹಿಡಿಯಲ್ಲ, ಯಾಕಂದರೆ ಹಿಂದೆ ಬರುವ ವೆಹಿಕಲ್ಗೆ ತೊಂದರೆ ಆಗುತ್ತೆ. ನೋಡಿಕೊಂಡು ಬ್ರೇಕೆಲ್ಲ ಹಿಡಿಬೇಕಾಗುತ್ತೆ. ಅದು ಬೇರೆ ಟ್ರಾಫಿಕಲ್ಲಿ ಎಷ್ಟು ಜಾಗ್ರತೆ ಮಾಡಿ ಇದು ಮಾಡ್ತೀವ ಅಷ್ಟು ನಮಗೆ ಒಳ್ಳೆಯದು. ಇವಾಗ ಸ್ಪೀಡ್ ಹೋಗ್ತೀವಿ, ಸಡನ್ ಬ್ರೇಕ್ ಮಾಡಿದ್ರೆ ಹಿಂದೆ ಅವನಿಗೆ ಪ್ಯಾನಿಕ್ ಆಗುತ್ತೆ. ಅವನು ಕರೆಕ್ಟಾಗಿ ಬ್ರೇಕೆಲ್ಲ ಕರೆಕ್ಟಾಗಿ ಮಾಡಿದರೆ ಓಕೆ, ಮ್ಯಾನೇಜ್ ಮಾಡ್ತಾನೆ. ಇಲ್ಲ ಅಂದರೆ ಓಡ್ತಾನೆ ನಮಗೆ. ಅದಕ್ಕಾಗಿ ನೋಡಬೇಕಾಗುತ್ತೆ. ಓಹೋ ಹೋಗ್ತಾ ಇರೋದು ಇನ್ನು ಹಾಕ್ಬಿಡ್ತೀನಿ ಇವಾಗ. ಬಟ್ ನನಗೆ ಹೈ ಸ್ಪೀಡ್ ಹೊಡೆಯೋಕ್ಕೆ ಇಷ್ಟ ಅಂದರೆ ಹೊಡಿತೀನಿ. ಬಟ್ ಬೈಕ್ ಕಂಡೀಷನ್ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡ್ಕೊಂಡು ಹೊಡಿಬೇಕಾಗುತ್ತೆ. ಇದರಲ್ಲೊಂದು ಅಪಾಚಿ ಇದೆ, ಅದು ಸೇಮ್ ಮಾಡಲ್ಲನ 180. ಅದು ಕೂಡ ಅದು ಈಗ 1 ವರ್ಷ ಹಳೇದು ಅನಿಸುತ್ತೆ. ಮೇಯ್ನಾಗಿ ಸಿಟಿಯಿಂದ ಹೋಗಬೇಕು, ಸಿಟಿಯಿಂದ ಪಾರಾಗಬೇಕು. ಸಿಟಿಯಿಂದ ಪಾರಾದರೆ ಪೀಸ್ಫುಲ್ ರೈಡು. ಇದೇ ತಲೆನೋವು. ನಾನು ಸ್ವಲ್ಪ ಪೆಟ್ರೋಲ್ ಹಾಕಿದ್ದೆ, 300 ಸಮಥಿಂಗ್, 310 ಹಾಕಿದ್ದೆ. ಬಟ್ ಅದು ಸಾಕಾಗಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಒಂದು ಮೇಯ್ನು ಸಿಟಿಯಿಂದ ಪಾರಾಗಬೇಕು. ಅದಕ್ಕಾಗಿ ಸ್ವಲ್ಪ ಕಡಿಮೆನೇ ಪೆಟ್ರೋಲ್ ಹಾಕಿದೆ. ಆಮೇಲೆ ಮಾಮೂಲಿ ಪೆಟ್ರೋಲ್ ಹಾಕ್ತೀನಿ, 1000 ರೂಪಾಯಿ. ಮಳೆ ಬರೋ ಸಾಧ್ಯತೆ ಇದೆ ನೋಡಿ, ಕೆಂಪು ಅಷ್ಟು ಟ್ರಾಫಿಕ್ ಇದೆ ಅಂತ. ಬೆಳಿಗ್ಗೆ ಹೋದರೆ ಚೆನ್ನಾಗಿರೋದು ರೈಡು, ಏನು ಮಾಡೋಕ್ಕಾಗತ್ತೆ. ಇದು ಯಾವ ಊರು? ಮುತ್ಯಾಳ ನಗರ. ಟ್ರಾಫಿಕಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಟ್ರಾಫಿಕಲ್ಲಿ ಏನಿರುತ್ತೆ, ಫುಲ್ಲು ಟ್ರಾಫಿಕ್ ಅಷ್ಟೇ. ಆದಷ್ಟು ಬೇಗ ಸಿಟಿಯಿಂದ ಪಾರಾಗಬೇಕಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ನಮಂಗಲ ಕ್ರಾಸ್ ಆದ ತನಕ ಸ್ವಲ್ಪ ತಲೆನೋವು, ಆಮೇಲೆ ಆರಾಮ್ಸೆ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರೋದು.
ಐ ಥಿಂಕ್ ನನಗೆ ಮಂಗ್ಳೂರಿಗೆ ಹೋಗೋಕ್ಕೆ ಕಷ್ಟ ಆಗ್ಬೋದು ಇವತ್ತು. ನಾನು ಹೋಗ್ತಾ ಇರೋದು ಇವಾಗ ಮಂಗಳವಾರ, ಸ್ವಲ್ಪ ವರ್ಕ್ ಎಲ್ಲ ಇದೆ, ವರ್ಕ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಮನೆಗೆ ಹೋದರೆ ವರ್ಕ್ ಪೆಂಡಿಂಗ್ ಆಗುತ್ತೆ. ಸ್ವಲ್ಪ ಬಿಸಿಲಿದೆ, ಮಳೆ ಬಂದರೆ ಫುಲ್ಲು ಇದಾಗುತ್ತೆ. ನಾನು ಫೇಸ್ ತೋರಿಸ್ತೀನಿ ಮತ್ತೆ ಎಷ್ಟು ಲ್ಯಾಗೇಜ್ ಇದೆ ಅಂತ. ಟೋಟಲ್ 2 ಲ್ಯಾಗೇಜ್ ಇದೆ, ಬ್ಯಾಕ್ ಒಂದು ಫ್ರಂಟ್ ಒಂದು ಚಿಕ್ಕ ಬ್ಯಾಗು, ಬ್ಯಾಕ್ ಒಂದು ದೊಡ್ಡ ಬ್ಯಾಗು, ಟೂರಿಸ್ಟ್ ಬ್ಯಾಗು. ಗ್ಯಾಪ್ ಸಿಕ್ಕುವಾಗ ನುಗ್ತಾ ಇರ್ತೀನಿ, ಏನಿಲ್ಲ. ಯಾಕಂದರೆ ಸ್ಲೋ ಆದರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಹಾಗಂತ ನಾನು ಓವರ್ ಸ್ಪೀಡ್ ಹೋಗಲ್ಲ, ಯಾಕಂದರೆ ಲಾಂಗ್ ಡ್ರೈವ್ ಆಗುತ್ತೆ. ಈ ಬೈಕ್ಗೆ ಇದು ಲಾಂಗ್ ಡ್ರೈವ್, ಬೆಂಗಳೂರು ಟು ಮಂಗಳೂರು ಈ ಬೈಕ್ಗೆ ಲಾಂಗ್ ಡ್ರೈವು. ಸಿ ಕೂಡ ಕಡಿಮೆ, ಏನಿಲ್ಲ, ABS ಇಲ್ಲ, ಕೂಲರ್ ಇಲ್ಲ, ಏನಿಲ್ಲ. ಆದರೂ ಕೂಡ ಅದು ಬೇರೆ, ಇದು ಓಲ್ಡ್ ಮಾಡಲು 2013 ಮಾಡಲ್ ಬೈಕು. ಸಣ್ಣ ಪುಟ್ಟ ರಿಪೇರಿ ಆಗಬೇಕಾಗುತ್ತೆ. ಪರ್ಫೆಕ್ಟ್ ಗಾಡಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಣ್ಣ ಪುಟ್ಟ ರಿಪೇರಿ ಇದೆ. ಕಾಲ್ಗಟ್ಟಿಗೆ ಹಣ ಕೊಡಬೇಕಾ ಇಲ್ವಾ ಅಂತ ಗೊತ್ತಿಲ್ಲ. ಐ ಥಿಂಕ್ ಎಲ್ಲ ಅನಿಸುತ್ತೆ, ನೋಡೋಣ. ಆ ಕಡೆ ಯಾವಾಗಲೂ ಬೈಕ್ ಇದ್ದೆ, ಯಾವಾಗಲೂ ಲೆಫ್ಟ್ ಸೈಡು ಇಲ್ಲೇ ಇದೆ, ನೋಡ್ಬೋದು. ಆರಾಮಾಗಿ ಹೋಗೋದು. ನಮಗೆಲ್ಲ VIP ಎಂಟ್ರಿ ಫ್ರೀ ಟೋಲ್ಗೇಟ್ಗೆಲ್ಲ. ಬೆಸ್ಟ್ ರೈಡ್ ಅಂದರೆ ಬೈಕೆ. ಬಾಬಾ ಯಾವ ಟೋಲ್ಗೇಟ್ ಇದು ಯಾವಂತ ಗೊತ್ತಿಲ್ಲ. ನೆಲಮಂಗಲ ತನಕ ಹೋಗ್ತೀನಿ, ಆಮೇಲೆ ಪೆಟ್ರೋಲ್ ಹಾಕಿ ಇನ್ನೊಂದ್ಸಲ ಕ್ರೂಸ್ ಮಾಡ್ತೀನಿ. ಒಂದು ಕಮೆಂಟ್ ಮಾಡಿ, ನಾರ್ಮಲಾಗಿ ಪೆಟ್ರೋಲ್ ಬೈಕ್ ಅಂದರೆ ಎಲೆಕ್ಟ್ರಿಕ್ ಬೈಕ್ ಬೆಸ್ಟಾ, ನಾರ್ಮಲ್ ಬೈಕ್ ಬೆಸ್ಟಾ ಅಂತ. ಯಾಕೆಂದರೆ ಸಿಟಿಯಲ್ಲಿ, ನನ್ನ ಪ್ರಕಾರ ಸಿಟಿಯಲ್ಲಿ ಎಲೆಕ್ಟ್ರಿಕ್ ಬೈಕ್ ಬೆಟರು. ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಸಜೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದರ ಎಕ್ಸಾಕ್ಟಾಗಿ ಇರೋದು 100 ಕಿಲೋಮೀಟರ್ ಅಷ್ಟೇ. ಇವಾಗ ನೋಡಿ, ನಾನು ಮಂಗಳೂರು ಹೋಗ್ಬೇಕಂದ್ರೆ ಹಬ್ಬ ಬಂದರೆ 400 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟಾಗಿ. ಅದು 4 ಕಿಲೋಮೀಟರ್ ಅಲ್ಲ, 100 ಕಿಲೋಮೀಟ್ರ್ ಬಂದರೆ ಹೆಚ್ಚು. ಅಲ್ಲಿ ಕರೆಂಟ್ ಚಾರ್ಜ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಲಾಂಗ್ ನನ್ನ ಪ್ರಕಾರ ನಾರ್ಮಲ್ ಪೆಟ್ರೋಲ್ ಬೈಕ್ ಬೆಸ್ಟು. ಸಿಟಿಯಲ್ಲಿ ಅದೇ ಬೆಸ್ಟ್. ಒಂದು ಪೆಟ್ರೋಲ್ ಹಾಕ್ಬೇಕಂತಲ್ಲ ಎಲೆಕ್ಟ್ರಿಕ್ ಬೈಕಲ್ಲಿಗೆ, EVಗೆ. ಮತ್ತೊಂದು ಪದೇ ಇಂಜಿನ್ ಆಯಿಲ್ ಇದೆಯಾ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನೋಡಿ, ಪುಣೆ, ತುಮಕೂರು, ಚಿತ್ರದುರ್ಗ, ನೆಲಮಂಗಲ 12 ಕಿಲೋಮೀಟ್ರು. ನೆಲಮಂಗಲದಿಂದ ಲೆಫ್ಟು ಹೋಗೋದು ನಾನು. ಬೈಕ್ ಥರನೇ ಇದೆ ನೋಡೋಕ್ಕೆ. ಗೋಪುರ ಇದೆಯಲ್ವಾ, ಇದೆ. ಗಾಳಿಗೆ ಆ ಥರ ಬರ್ತಾ ಇದೆ ಗಾಳಿ. ಒಂದು ಸಲ ಮೈಕ್ ಚೆಕ್ ಮಾಡ್ತೀನಿ, ಮೈಕ್ ಇದೆಯಾ ಇಲ್ವಾ ಅಂತ. ಎಲ್ಲಿದೆ ಮೈಕು? ಇಲ್ಲಿದೆ ಮೈಕ್ ಕೂಡ ಇದೆ. ಯಾಕಂದರೆ ನಾನು ಏನೂ ನೋಡಿಲ್ಲ, ಜಸ್ಟು ಮೈಕ್ ಸಿಕ್ಕಿಸ್ಕೊಂಡು ಗೋಪ್ರೋ ಸೆಟ್ ಮಾಡಿ ಏನೂ ಅಷ್ಟು ಚೆಕ್ ಮಾಡಿಲ್ಲ. ಇವಾಗ ಒಂದು ಸಲ ನಿಲ್ಲಿಸಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಬೇಕು.
ಈಗ ಕೇಳ್ಬೋದು ಯಾಕೆ ಈ ಬೈಕನ್ನು ಸೇಲ್ ಮಾಡಿಲ್ಲ, 6 ಇಯರ್ಸಿಂದ ಯೂಸ್ ಮಾಡ್ತೀನಿ, ಯಾಕೆ ಸೇಲ್ ಮಾಡಿಲ್ಲ ಅಂತ. ಒಂದು ಮೇಯ್ನಾಗಿ ನನಗೆ ನನ್ನ ಫೇವ್ರೆಟ್ ಬೈಕ್ ಅಪಾಚಿ. ಯಾವಾಗ 2017 ನನ್ನ ಫೇವ್ರೆಟ್ ಬೈಕ್ ಅಪಾಚಿ. ನನಗೆ 2 ಆಪ್ಷನ್ ಇತ್ತು, ಒಂದು NS200 ಮತ್ತು ಅಪಾಚಿ ಅಂತ. ಅಪಾಚಿ 180 ಇದು. ನನಗೆ NS ಮೇಲೆ ಅಷ್ಟು ಆಸೆ ಇರಲಿಲ್ಲ. ಅಪಾಚಿಯನ್ನು ಸ್ವಲ್ಪ ಅವಾಗ ಕಾಟಕ್ಕಾಗಿತ್ತು, ಅಂದರೆ ಟ್ರೆಂಡಿಂಗಲ್ಲಿತ್ತು ಆ ಟೈಮಲ್ಲಿ. 2010ನಲ್ಲಿ ಟ್ರೆಂಡಿಂಗ್ ಆಗಿತ್ತು ಅಪಾಚಿ. ಇದೇ ಪಲ್ಸರ್ ಕೂಡ ಟ್ರೆಂಡಿಂಗ್ ಆಗಿತ್ತು, ಬಟ್ ಅಪಾಚಿ ಅಂದರೆ ಆಲ್ ಟೈಮ್ ಫೇವ್ರೆಟ್ ನನಗೆ. ಅದಕ್ಕಾಗಿ NS ಬದಲು ಅಪಾಚಿ ಪರ್ಚೇಸ್ ಮಾಡಿದೆ. ಐ ಥಿಂಕ್ NS ಏನಾದರೂ ಪರ್ಚೇಸ್ ಮಾಡಿದರೆ ನನಗೆ ತುಂಬ ಹೊಡೆತ ಬೀಳ್ತಿತ್ತು. ಯಾಕಂದರೆ ಒಂದು ಹೈದರಾಬಾದ್ನಲ್ಲಿ ನೋಡಿರ್ಬೋದು, ನಾನು 5 ಮಂತ್ ಏನೋ ಅಲ್ಲೇ ಇಟ್ಟಿದ್ದೆ ಬೈಕನ್ನು. ಹೆಂಗಾಗಿರ್ಬೋದು ಯೋಚನೆ ಮಾಡಿ. ಅದು ABS ಇರುತ್ತೆ, ಒಂದು ABS ಇರಲಿಲ್ಲ ಆವಾಗ. ಕೂಲರು, ಮೇಯ್ನಾಗಿ ಕೂಲರು ಯಾವಾಗಲೂ ಟೈಮ್ ಚೆಕ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಬರುತ್ತೆ ಕೂಲರಲ್ಲಿ. ಇವಾಗ ಇದರಲ್ಲಿ ಕೂಲರ್ ಇಲ್ಲ, ಜಸ್ಟು ಏರ್ ಕೂಲರ್, ಅಂದರೆ ಗಾಳಿನ ಮೂಲಕ ಸ್ವಲ್ಪ ಕೂಲ್ ಆಗುತ್ತೆ. ಐ ಥಿಂಕ್ ನಾನೇನಾದರೂ ಆ ಬೈಕ್ ತಗೊಂಡಿದ್ರೆ ತುಂಬ ಖರ್ಚಾಗ್ತಿತ್ತು. ಟೈಮು ಕೂಲರಿದ್ದು ಆಯಿಲ್ ಚೇಂಜ್ ಮಾಡಬೇಕು, ಅದರ ಸರ್ವೀಸು. ಇದ್ರ ಕೂಡ ಸರ್ವಿಸ್ ಮಾಡ್ತೀನಿ. ಏನು ಲೂಸ್ ಆಗ್ತಿದೆ. ಆಲ್ಮೋಸ್ಟು ನಾನು ಹೊಡಿತಾ ಹೋಗ್ತೀನಿ, ಯಾಕಂದರೆ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಮೇಲೆ ಇಡ್ತೀನಿ. ಎಷ್ಟು ಬೇಗ ಹೋಗುತ್ತೆ ಅಷ್ಟು ಬೇಗ ಹೋಗ್ತಾ ಇದ್ದೀನಿ. ಮೇಯ್ನಾಗಿ ರೀಸನ್ ಅಂದರೆ ಮಳೆ ಅಷ್ಟೇ. ನೆಲಮಂಗಲ ಹತ್ರ ಆಗ್ತಾ ಇದೆ. ಆಲ್ಮೋಸ್ಟ್ ಬರ್ತಾ ಇದೆ. ಏರ್ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ ಫ್ರಂಟ್ ಇದ್ದು. ನೋಡಬೇಕು, ಚೆಕ್ ಮಾಡಬೇಕು. ಹೇಗೆ ಆಗ್ತಿದೆ ಫ್ರಂಟ್ ವೀಲು. ಯಪ್ಪ